ನನಗೆ ಪ್ರೀತಿಯಲ್ಲಿ ಮೋಸ ಆಗಿದೆ, ಮದುವೆಯಲ್ಲಿ ವಂಚನೆ ಆಗಿದೆ ಅಂತ ಜನರು ಠಾಣೆ ಮೆಟ್ಟಿಲಿರೋದು ಸಾಮಾನ್ಯ. ಆದ್ರೆ ಇಲ್ಲಿ ನನಗೆ ಲೇಡಿ ಪೇದೆಯಿಂದ ಮೋಸ ಆಗಿದೆ ಅಂತ ಪಿಎಸ್ಐ ಕಣ್ಣೀರು ಹಾಕ್ತಿದ್ದಾರೆ. 8 ವರ್ಷಗಳಿಂದ ಪಿಎಸ್ಐ ಜೊತೆ ಪ್ರೀತಿಯಲ್ಲಿದ್ದ ಲೇಡಿ ಪೇದೆ ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರ್ತಿದ್ದಾರಂತೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಏನು ಹೇಳಬೇಕೋ ಏನು ಬಿಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಪ್ರೀತಿ ಮಾಡೋದೊಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ. ಪ್ರೀತಿ ಮಾಡುವಾಗ ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತ ಹೇಳ್ತಾರೆ, ಆದರೆ ಮದುವೆ ಆಗೋಣ ಅಂದರೆ ಜಾತಿಯ ಕಾರಣ ನೀಡಿ ಬ್ರೇಕಪ್ ಮಾಡ್ಕೊಳ್ತಾರೆ. ಈಗ ಯಾದಗಿರಿಯ PSI ಒಬ್ಬರಿಗೆ ಇದೇ ರೀತಿ ಲೇಡಿ ಪೇದೆ ಕಲರ್ ಕಾಗೆ ಹಾರಿಸಿದ್ದಾಳೆ. 8 ವರ್ಷದಿಂದ ಲವ್ ಮಾಡಿ ಈಗ ಪ್ರೇಮಿಯನ್ನ ನಡುನೀರಿನಲ್ಲಿ ಬಿಟ್ಟು ಹೋಗಿದ್ದಾಳೆ. 8 ವರ್ಷ ಪ್ರೀತಿ, 3 ಬಾರಿ ಗರ್ಭಪಾತ, 35 ಲಕ್ಷ. ಲೇಡಿ ಪೇದೆಯಿಂದ PSIಗೆ ಲವ್ ದೋಖ. ಈತನ ಹೆಸರು ವೀರೇಶ್ ಆಲೂರು. ಯಾದಗಿರಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ PSI ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಕೋಚಿಂಗ್ ಸೆಂಟರ್ನಲ್ಲಿ ಓದುವಾಗ ಜಯಶ್ರೀ ಎಂಬಾಕೆಯನ್ನ ಪ್ರೀತಿ ಮಾಡ್ತಿದ್ರು. ಕೋಚಿಂಗ್ ಸೆಂಟರ್ ಬಿಟ್ಟು ಕೆಲಸಕ್ಕೆ ಸೇರಿದ ಮೇಲೂ ಇವರ ಪ್ರೇಮ ಕಹಾನಿ ಜೋರಾಗಿತ್ತು. ಜಯಶ್ರೀ ರಾಯಚೂರು ಗ್ರಾಮೀಣ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ರು. ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿಯಂತೆ ಜೀವನ ಮಾಡ್ತಿದ್ರು. ಸಾಲದ್ದಕ್ಕೆ ರಾಯಚೂರಿನ ದೇವಸ್ಥಾನವೊಂದರಲ್ಲಿ ಹಾರ ಸಹ ಬದಲಿಸಿಕೊಂಡು ಪತಿ ಪತ್ನಿಯಂತೆ ಜೀವನ ಮಾಡುತ್ತಿದ್ರಂತೆ. ಟ್ರೈನಿಂಗ್ ಹೋದಾಗ ಅವಾಗ್ನು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಅಲ್ಲಿ ಇದು ಒಂದೇ ರೂಮಲ್ಲಿ ಇದ್ದೇವೆ. ನಾನು ಆ ಟೈಮ್ದಾಗ ಪ್ರೆಗ್ನೆಂಟ್ ಇದ್ವು. ಅವಾಗ 2018 20 ತಾಳಿ ಕಟ್ಟಿತ್ತು. 8 ವರ್ಷಗಳಿಂದ ಜೊತೆಯಲ್ಲಿದ್ದ ಕಾರಣ ಜಯಶ್ರೀ 3 ಬಾರಿ ಗರ್ಭಿಣಿಯಾಗಿದ್ಲಂತೆ. ಆದ್ರೆ ಆರೋಗ್ಯದ ನೆಪವೊಡ್ಡಿ ಗರ್ಭಪಾತ ಮಾಡಿಸಲಾಗಿತ್ತಂತೆ. ಜೊತೆಗೆ ಜಯಶ್ರೀಗೆ ಊರಲ್ಲಿ ಮನೆ ಸಹ ಕಟ್ಟಿಸಿಕೊಡಿಸಿದ್ರಂತೆ ಈ ವೀರೇಶ್. ಇಷ್ಟೆಲ್ಲ ಸಹಾಯ ಮಾಡಿದ್ರು ಈಗ ಜಯಶ್ರೀ ಜಾತಿ ವರಸೆ ತೆಗೆದು ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ನಮ್ಮ ಮದುವೆಗೆ ಮನೆಯವರು ಒಪ್ಪಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಿದ್ದಾಳಂತೆ. ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರುವುದಕ್ಕೂ ಲೇಡಿ ಪೇದೆ ಮುಂದಾಗಿದ್ದು ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ. ಇದರಿಂದ ರೊಚ್ಚಿಗೆದ್ದ ವೀರೇಶ್ ಈಗ ಜಯಶ್ರೀ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. 25 ಲಕ್ಷ 75,000 ಕೊಟ್ಟಿದ್ದೀನಿ. ಬಟ್ ಎವಿಡೆನ್ಸ್ ಕೊಡು ಅಂತ ಹೆಂಡತಿಗೆ ರೊಕ್ಕ ಕೊಟ್ಟಿದ್ದು ಎವಿಡೆನ್ಸ್ ಇಡಕ್ಕಾಗುತ್ತಾ? ಹೆಂಡತಿಗೆ ದುಡ್ಡು ಕೊಟ್ಟದ್ದು ಎವಿಡೆನ್ಸ್ ಇಡಕ್ಕಾಗುತ್ತಾ? ಅಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಮ್ಮ ಮನೆಗೆ ಅವಳು ಬಂದಿದ್ದಾಳೆ, ಅವ್ರನ್ನ ನಾವು ಹೋಗಿದ್ದೇವೆ. ಇನ್ನೊಂದೇ ಸಂಬಂಧ ಇತ್ತು. ಯಾರೋ ಹೇಳಿದಾರ ಅಂತ ಅವ್ರ ಮಾತುಗಳು ಕೇಳ್ಕೊಂಡು ನಮ್ಮ ಕ್ಯಾರೆಕ್ಟರ್ ಈಗ ದುಡ್ಡಿನ ಫೈನಾನ್ಸಿಯಲ್ ನಾವು ಮಾಡೋದು. ಫೈನಾನ್ಸಿಯಲ್ ಕೊಡು ಅಂದ್ರೆ ನಮ್ಗೆ ಕೊಟ್ಟೆ ಇದು ಹಂಗೆ ಹೀಗೆ ಏನಿಲ್ಲ ಸರ್, ಮೋಸ ಆಗಿದೆ. ಹೀಗಾಗಿ ನಾನು ಅವಾಗ ಮದುವೆ ಆಗ್ತೀನಿ ಸರ್. ಒಟ್ನಲ್ಲಿ ಕಾನೂನು ತಿಳಿದವರೇ ಈಗ ಪ್ರೀತಿಯ ವಿಷಯದಲ್ಲಿ ರಂಪಾಟ ಮಾಡಿಕೊಂಡಿದ್ದಾರೆ. ಜಯಶ್ರೀ ಸದ್ಯ ವೀರೇಶ್ಗೆ ಕೈಕೊಟ್ಟು ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಆದರೆ ವೀರೇಶ್ ಮಾತ್ರ ಜಯಶ್ರೀ ಕೊಟ್ಟ ಶಾಕ್ನಿಂದ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾರೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18, ಯಾದಗಿರಿ.